ಮುಖ್ಯವಾಗಿ ಬಹುಶಃ ಡೈರಿಯ ಒಂದು ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳು ತಾಯಂದಿರು ಏನಿದ್ದೀರಿ, ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು. ಮೊದಲನೇ ಕಷ್ಟ ನಿಮ್ಮದು, ಎರಡನೇ ಕಷ್ಟ ಕಾರ್ಯದರ್ಶಿಗಳು. ಯಾಕಂತಂದ್ರೆ ನಾನು 25-30 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಕಾರ್ಯದರ್ಶಿಗಳ ಕಷ್ಟ ಏನು ಅಂತ ನಾನು ಬಹುಶಃ ನನ್ನ ಕಣ್ಣಾರೆ ನೋಡಿದ್ದೀನಿ. ಈ ನಿಟ್ಟಿನಲ್ಲಿ ಇನ್ನೂ ನಮ್ಮ ನಾಗರಾಜನ್ ಅವರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಟ್ಟು ಇನ್ನೂ ಪಾಪ ಕಾರ್ಯದರ್ಶಿಗಳು ಇನ್ನೂ ಬೇರೆ ರೀತಿಯ ವ್ಯವಸ್ಥೆ ಮಾಡಿಸ್ಬೋದಾಗಿತ್ತು. ಯಾಕಂದ್ರೆ ಚೆನ್ನಾಗಾದ್ರೆ ಹೋಗುತ್ತಾರೆ ಕಾರ್ಯದರ್ಶಿಗಳನ್ನ. ಅದೇನಾದ್ರು ಕೀಳ್ಮಟ್ಟಕ್ಕೆ ಬಂದ್ರೆ ಎಷ್ಟು ಬೇಕಷ್ಟು ಬೈತಾರೆ, ಎಲ್ಲರೂ ಬೈದಿದೆ. ಆ ನಿಟ್ಟಿನಲ್ಲಿ ಶೇಕಡ 90% ಏನು ಕಾರ್ಯದರ್ಶಿ ಇದ್ದಾರೆ, ಒಂದು 10% ಪಾಪ ಅವರು ಇದ್ದಾರೆ. ಅದೇನಂತಾರಲ್ಲ, ಬೇಜಾರು ಮಾಡ್ಕೋಬೇಡಿ, ಪರಮ ಹೋಗ್ಲಿ ಅಂತ ಹೇಳ್ಬಿಟ್ಟು ಅಂತವ್ರು ಇದ್ದಾರೆ 10% ಅಷ್ಟೇ. 90% ಕಾರ್ಯದರ್ಶಿಗಳು ಕೆಲಸ ನಿರ್ವಹಿಸೋದ್ರಿಂದಲೇ ಈ ಒಂದು ದಿನ ಈ ಒಂದು ತಾಲೂಕು ಒಂದು ಒಳ್ಳೆಯ ಉತ್ತಮ ಒಂದು ಮಟ್ಟದಲ್ಲಿ ಬಹುಶಃ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಗುಣಮಟ್ಟ ಒಂದು ಉನ್ನತ ಮಟ್ಟದಲ್ಲಿ ಈಗ ಈ ಸದ್ಯಕ್ಕಂತೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಹ ಮೊನ್ನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲೂ ಸಹ ಈ ಒಂದು ಮಾತನ್ನು ಹೇಳಿದ್ದಾರೆ. ಬಹುಶಃ ಏನು ಈ ಒಂದು ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಕಾರ್ಯದರ್ಶಿ ನಾಗರಾಜನ್ ಅವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ಅದೇ ರೀತಿ ನಮ್ಮ ಕೆಪಿ ಟ್ರಾವೆಲ್ಸ್ ಪ್ರಭಾಕರನ್ ಅವರೇ, ನಮ್ಮ ಸತ್ಯನ್ ಅವರೇ, ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರೇ, ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ಅದೇ ರೀತಿ ನಮ್ಮ ಪಕ್ಷದ ನಮ್ಮ ಜಗದೀಶ್ ಅವರೇ, ಅದೇ ರೀತಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಇವತ್ತಿನ ದಿನ ಈ ಒಂದು ಸಭೆಗೆ ಬಂದಿದ್ದಾರೆ. ಏನು ನೋಡಿ, ಅವ್ರಿಗೂ ಸರ್ಕಾರಕ್ಕೂ ಗೊತ್ತಾಗ್ಬಿಟ್ಟಿದೆ, ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಟ್ರೆ ಸಾಲ ವಸೂಲತೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಗಂಡು ಮಕ್ಕಳಿಗೆ ಈಗ ಡೈರಿಗಳಲ್ಲಿನೂ ಈಗ ಸ್ಟಾರ್ಟ್ ಆಗಿದೆ. ಈಗ ಹೆಣ್ಮಕ್ಳು ಕೊಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಹಿಂದೆ ಇರಲಿಲ್ಲ. ಈ ಮಾಮೂಲಿ ಡೈರಿ ಜನರಲ್ ಗಂಡಸ ಹೆಸರಲ್ಲಿ ಕೊಟ್ರೆ ಬಹುಶಃ ನಾನು ತಗೊಂಡಿದ್ದೀನಿ ನಮ್ಮ ಬ್ಯಾಂಕ್ಗಳಲ್ಲಿ. ಒಂದು 5 ಜನ ಕಟ್ಟಿದ್ರೆ 50 ಜನ ಕೊಟ್ಟಲ್ಲ, ಬ್ಯಾಂಕಲ್ಲಿ ಹೋಗಂಗಿಲ್ಲ. ಆ ರೀತಿ ಪರಿಸ್ಥಿತಿ ಆಗೋಗಿದೆ. ಬಹುಶಃ ಇವತ್ತು ದಿನ ಏನು ತಮಗೆ ಈ ಒಂದು ಚೆಕ್ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಹುಶಃ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಹಸುವನ್ನು ತಗೊಂಡು ಒಂದು ಆರ್ಥಿಕವಾಗಿ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಏನು ಈ ಒಂದು ನಮ್ಮ KMF ಡೈರಿ ತೀರ್ಮಾನ ತಗೊಂಡಿದೆ. ಬಹುಶಃ ಅದೊಂದು ಒಳ್ಳೆಯ ತೀರ್ಮಾನ ಅಂತ ಹೇಳ್ತೀನಿ. ತಮ್ಗೆಲ್ಲರಿಗೂ ಗೊತ್ತಿದೆ, ಸ್ಕಾಲರ್ಶಿಪ್ ಮೊನ್ನೆ ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟರು. ಸುಮಾರು ದಿನಗಳಿಂದ ಈ ಒಂದು ಕಾರ್ಯಕ್ರಮಗಳು ನಡೀತಾನೆ ಇದ್ದಾರೆ. ಬಹುಶಃ KMF ಇಂದ ಇಷ್ಟೊಂದು ಕಾರ್ಯಕ್ರಮ ಬರ್ತಾವಂತ ನಾನು ಊಹಿಸೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಸರ್ಕಾರಕ್ಕಿಂತ ಸರ್ಕಾರ ಏನು ಕೊಡ್ತಾ ಇದೆಯೋ ಅದನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ನೋಡಿ, ನೀವು ಏನು ಹಾಲು ಕೊಟ್ಟು ಆ ಡೈರಿ ಉದ್ಧಾರ ಮಾಡಿರೋದ್ರಿಂದ ಬಹುಶಃ ತಮ್ಮೆಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಸ್ಕಾಲರ್ಶಿಪ್ ಮೊದಲು ಸರ್ಕಾರದವರು ಕೊಡ್ತಾ ಇದ್ರು, ಇವಾಗ ಇಲ್ಲಿ 1 ನಯಾ ಪೈಸೆ ಕೊಡ್ತಾ ಇದೆ. ಏನು ಹುಡುಗರಿಗೆ ಓದೋ ಹುಡುಗರಿಗೆ ಏನು ಸ್ಕಾಲರ್ಶಿಪ್ ಕೊಡ್ತಿದ್ರು, ಬಹುಶಃ ಏನು ಕೊಡ್ತಾ ಇಲ್ಲ. ಈಗ ಮಾತಾಡಿದ್ರೆ ಗ್ಯಾರಂಟಿ ಇರ್ತಾರೆ. ಯಾಕಂದ್ರೆ ನಾನು ರಾಜಕೀಯ ಭಾಷೆ ಮಾತಾಡುವಾಗ ಅನ್ಕೋತೀನಿ, ಬಹುಶಃ ಇಂಥ ಸಮಯ ಬಂದಾಗ ಮಾತಾಡ್ಬಿಡ್ತೀವಿ. ಸರ್ಕಾರ ಇವತ್ತಿನ ಏನಾಗಿದೆ ಅಂತಂದ್ರೆ ತಮ್ಗೆಲ್ಲರೂ ಗೊತ್ತಿರೋದೆ, ಇಲ್ಲಿ ಯಾರು ತಿಳಿದಿರೋ ಯಾರು ಇಲ್ಲ, ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರ್ತಕ್ಕಂಥವ್ರಿಗೆ ಏನಾಗಿದೆ ಅಂತಂದ್ರೆ ಸರ್ಕಾರ ಇದೆಯಾ ಇಲ್ವಾ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬಡವರು ಕೂಲಿ ಮಾಡೋರು ರೈತರು ಹೆಂಗಪ್ಪ ಬದುಕೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಇದನ್ನೆಲ್ಲ ಹೋಗಾಡಿಸ್ಬೇಕಾದ್ರೆ ತಾವೆಲ್ಲ ಒಂದು ಒಳ್ಳೆಯ ಒಂದು ನಿರ್ಧಾರ ತಗೋಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂತಂದ್ರೆ ಮಾತಾಡಿದ್ರೆ ಗ್ಯಾರಂಟಿಗಳಿಂದ ಯಾರು ಉದ್ಧಾರ ಆಗಿದ್ದಾರೋ ನಮ್ಮಂತೂ ಗೊತ್ತಿಲ್ಲ. ಮಾತಾಡಿದ್ರೆ ಗ್ಯಾರಂಟಿಗಳು ಕೋಟಿಗಟ್ಟಲೆ ಅವೆಲ್ಲ ಮಾಡಿಬಿಟ್ಟು ಇವತ್ತಿನ ನೋಡಿ ಕೋರ್ಟ್ಗೆ ಇನ್ನೊಂದು ಮತ್ತೊಂದು ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕಾದ್ರೆ ತಾವೆಲ್ಲ ಎಚ್ಚೆತ್ಕೋಬೇಕಾಗ್ತದೆ. ಏನು ಇವತ್ತಿನ ನಮ್ಮ ಕಾರ್ಯದರ್ಶಿಗಳಿದ್ದಾರೆ, ಬಹುಶಃ ಮುಂದೆ ಬರುವಂತ ದಿನಗಳಲ್ಲಿ ಎಂಥವ್ರ ಬಗ್ಗೆ ನಾವು ಆಲೋಚನೆ ಮಾಡಿ ತೀರ್ಮಾನ ತಗೋತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಈ ಒಂದು ಚೂರ ಏನು ಡೈರಿಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಉನ್ನತ ಮಟ್ಟದಲ್ಲಿ ಹೋಗ್ಲಿಕ್ಕೆ ತಮ್ಮೆಲ್ಲರೂ ತಾವು ಸಹ ಜವಾಬ್ದಾರಿ ಅಂತ ಹೇಳ್ತು ಈ ಸಂದರ್ಭದಲ್ಲಿ ಏನು 4 ಮಾತುಗಳನ್ನು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿತ್ತ 4 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.